ನಿಮ್ಮ ತಾಯಿಯ ಊಹೆ ನಿಜ ವಿಷ್ಣು. ಈ ಮನೆಯಲ್ಲಿ ಒಂದಲ್ಲ ಎರಡು ನಾಗಗಳಿವೆ. ನಿಮ್ಮ ತಾಯಿಯ ಊಹೆ ನಿಜ ವಿಷ್ಣು. ಈ ಮನೆಯಲ್ಲಿ ಒಂದಲ್ಲ ಎರಡು ನಾಗಗಳಿವೆ. ಜೈ ಮಹಾಕಾಲ. ಅಗ್ನಿ, ಈ ಭೈರವ ಹಾಕಿರೋ ದಿಗ್ಬಂಧನವನ್ನು ದಾಟಿ ನೀನೆಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ನೀವು ರಿಕ್ವೆಸ್ಟ್ ಮಾಡ್ತಾ ಇರೋದು ನೋಡಿದ್ರೆ ನನ್ನ ಹಾರ್ಟ್ ಹಾಗೇ ಕರ್ಗೆ ಹೋಗ್ತಾ ಇದೆ. ಸರಿ, ಇವಾಗ ಬಿಡ್ತೀನಿ, ಆದರೆ ಮತ್ತೆ ಸಿಕ್ಕೇ ಸಿಗ್ತೀರ. ಆವಾಗ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಹೋಗಿ. ಸದ್ಯ ಬಚಾವಾದೆ. ಮೊದಲು ಹೋಗಿ ನನ್ನ ಶಕ್ತಿಗಳನ್ನೆಲ್ಲ ಒಂದ್ ಕಡೆ ಬಚ್ಚಿಡಬೇಕು. ನೋಡ್ರಿ, ಅಮ್ಮನ ಜಪ ಮಾಡ್ತಾ ಇದ್ರಲ್ಲ, ಅಮ್ಮನೇ ಇಲ್ಲಿಗೆ ಬಂದಿದ್ದಾರೆ. ಏನಪ್ಪ, ಇಲ್ಲಿ ಅಮ್ಮನ ಜಪ ಮಾಡ್ತಾ ಇರೋರು ಯಾರು? ಇನ್ಯಾರು? ನಿನ್ನ ಪ್ರೀತಿಯ ಸೊಸೆ. ನಿನ್ನ ಶೌರ್ಯ, ನಿನ್ನ ಸಾಹಸದ ಬಗ್ಗೆ ವಿಷ್ಣು ಎಲ್ಲ ಹೇಳ್ದ. ನೀನು ನಿಜವಾಗ್ಲೂ ಕಲಿಯುಗದ ಸಾವಿ. ನಿನ್ನ ಧೈರ್ಯ ಸಾಹಸಗಳನ್ನು ಮೆಚ್ಚಲೇಬೇಕು. ನಿನ್ನ ಹಾಗೆ ಎಲ್ಲ ಹೆಂಡತಿಯರು ತಮ್ಮ ಗಂಡಂದಿರನ್ನ ಪ್ರೀತಿಸಿಬಿಟ್ರೆ ಇಡೀ ಭೂಲೋಕವೇ ಸ್ವರ್ಗವಾಗ್ಬಿಡುತ್ತೆ ಅಲ್ವಾ ಅಮೃತ? ನಾನು ಸಮಾಧಾನವಾಗಿ ಮಾತಾಡ್ತಾ ಇದ್ರು ನೀನು ಆತಂಕದಲ್ಲಿರೋ ಹಾಗಿದೆಯಲ್ಲ. ಆತಂಕನ ಏನಿಲ್ವಲ್ಲ? ಅಮೃತ, ಮುಖ ಮನಸ್ಸಿನ ಕನ್ನಡಿ ಅನ್ನೋದನ್ನ ಕೆಲವರು ಮರೆತು ಬಿಡ್ತಾರೆ. ನೀನು 7 ಲೋಕಗಳನ್ನು ಸುತ್ತಿ ಸಂಜೀವಿನಿ ಮೂಲಿಕೆ ತಂದು ಅರ್ಜುನ್ನ ಕಾಪಾಡ್ದಿ ಅಂತಲ್ಲ, ಅದ್ರ ಅನುಭವ ಹೇಗಿತ್ತು? ಅದನ್ನ ಬಾಯಿ ಮಾತಲ್ಲಿ ಹೇಳೋದಕ್ಕಾಗಲ್ಲ, ಪದಗಳಲ್ಲಿ ಬರೆಯೋದಕ್ಕೂ ಆಗಲ್ಲ. ಓಹೋ, ಅಷ್ಟೊಂದು ಅದ್ಭುತವಾಗಿತ್ತ? ಆದರೆ ನಾಗಗಳ ಲೋಕವಾದ ಕಾಳಿಂಗ ಲೋಕ ಹೇಗಿತ್ತು? ಅಯ್ಯೋ ಅಮೃತ, ಬಾಬಾ ಕೇಳ್ತಾ ಇದ್ದಾರೆ, ಉತ್ತರ ಕೊಡು. ಹೇಗೆ ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗ್ತಿಲ್ವೇನೋ? ಜಗ ತಗೋಳ್ಗೆ ಮಗು ತಗೋದ್ನ ಹೇಳ್ಕೊಡ್ಬೇಕಾ? ಅಮೃತ ಅವರೇ, ಆ ತುಳಸಿ ಮಾಲೆ ಕೊಳಗ್ ಬಿದ್ರು ಏನು ಗೋಚರ ಆಗ್ಲೇ ಇಲ್ವಲ್ಲ? ಅಮೃತ ನಾಗಿನಿಯಾಗಿ ಬದಲಾಗ್ಲಿಲ್ವಲ್ಲ ಅಂತ. ಅಮೃತ ನಾಗಿಣಿ ಆಗಿದ್ರೆ ತಾನೇ ಬದಲಾಗೋದಕ್ಕೆ.
ಯೋಚನೆ ಮಾಡು ಹಿರಣ್ಮಯಿ. ತುಂಬಾ ಕಷ್ಟವಾದ ಸಾಹಸ ಇದು. ನೀನ್ ಬೇಡ ಅಂದ್ರೆ ನಾವು ಹೋಗೋದ್ ಬೇಡ. ಹೆಜ್ಜೆ ಮುಂದಿಟ್ಟಾಗಿದೆ ಸೌಗಂಧಿ, ಹಿಂದೆ ಹೋಗೋ ಮಾತೇ ಇಲ್ಲ. ನಡಿ ಹೋಗೋಣ. ನಿಜಕ್ಕೂ ಏನಾಯ್ತು ಗೊತ್ತಾ ಬಾಬಾ? ಸೋನು ವಿಷ ತಗೊಂಡಿದ್ದಾಳೆ. ಸೋನು ಅವಳ ಕೈಯಾರೆ ಬರ್ತಿರೋ ಲೆಟರ್ ಇದು. ಆ ಮಾಂಗಲ್ಯದ ಸರ ಇಲ್ಲಂದ್ರ ಗೌರಿ ಲಗ್ನ ಆಗುದಿಲ್ಲ. ನಾವು ಅಂದ್ಕೊಂಡ ಅಪಾಯ ಬಂದುಬಿಡ್ತು. ಗಿರ್ಜವೆ ಬರ್ತಿದ್ದಾರೆ. ರಾಮ್ಲಿಂಗನ್ ಮಗಳು ಮಾಡಿದ್ದಕ್ಕೆ ಇಷ್ಟೆಲ್ಲ ಅವಾಂತರ. ಅವಳೇನ್ ಮಾಡಿದ್ಲು ಬಾಬಾ? ಸಿನಿಮಾದಲ್ಲಿ ಆಕ್ಟ್ ಮಾಡಿದಾಳೆ. ಅದಕ್ಕೆ ಮನೇಲಿ ಯಾರಿಗೂ ಹೇಳ್ದೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದಾಳೆ. ಅಲ್ಲ, ಆ ಹುಡುಗಿ ಮಾಡಿರೋದು ಅಂಥ ದೊಡ್ಡ ತಪ್ಪ? ಅವಳು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಲಲ್ಲ, ಅದು ತಪ್ಪಲ್ಲ. ಆದ್ರೆ ಮನೆಯವ್ರಿಗೆಲ್ಲ ಸುಳ್ಳೇಳಿ ಓದ್ಲಲ್ಲ, ಅದು ತಪ್ಪು. ಗ್ಯಾರಿ, ನಾನು ನಿನಗೆ ಅವತ್ತೇ ಹೇಳಿಲ್ವಾ ಅವರಿಬ್ರು ಪ್ರೊಫೆಷನ್ ಮಧ್ಯ ಬೇರೆ ಏನೋ ಇದೆ ಅಂತ? ನಿನಗೆ ಹೇಗೆ ಅನಿಸ್ತಿರ್ಬೇಕಾದ್ರೆ ಅವಳು ಗೆಲ್ಲೋದನ್ನ ನೋಡಿ ನನಗೆಷ್ಟು ಫ್ರಸ್ಟ್ರೇಟ್ ಆಗ್ತಿರ್ಬೇಡ ಗ್ಯಾರಿ. ಆದರೆ ಈ ಸಲ 250 ಕಿಲೋಸ್ ಅದಂತೂ ಅವಳ ಕೈಯಿಂದ ಸಾಧ್ಯನೇ ಇಲ್ಲ. ದಟ್ಸ್ ನಾಟ್ ದ ಪಾಯಿಂಟ್ ಶನಯ್ಯ. ಅವಳು ಆರ್ಡರ್ ಕಂಪ್ಲೀಟ್ ಮಾಡ್ತಾಳೋ ಬಿಡ್ತಾಳೋ ನಂಗೆ ಗೊತ್ತಿಲ್ಲ. ಆದರೆ ಅರುಣ್ ಪ್ರಸಾದ್ ಜೊತೆ ಅವ್ಳು ಕಾಂಟ್ಯಾಕ್ಟಲ್ಲಿ ಇರಬಾರ್ದು ಅಷ್ಟೇ. ಹಾ, ಕಾರ್ ವಾಶ್ ಮಾಡಬೇಕಾಗಿತ್ತು. ಕೆಲಸದವರು ಇವತ್ತು ಬರಲೇ ಇಲ್ಲ. ನನಗೆ ಬೇರೆ ಕಾಲೇಜಿಗೆ ಹೋಗಿ ಬಂದು ಸುಸ್ತಾಗಿದೆ. ಆಯಿತು, ನಾವು ಕಾರ್ ತೊಳಿತೀವಿ. ನಾವು ಬಂದಿದ್ದೀವಿ ಅಂತ ಹೇಳ್ತೀಯಾ? ಓ ಎಸ್. ಬಲಗೈ ತೋಳಿನ ಕೆಳಗಡೆ ಚಂದ್ರನ ಆಕಾರದಲ್ಲಿ ಮಚ್ಚೆ ಇರೋ ನನ್ನ ಮೊಮ್ಮಗಳು ಖಂಡಿತ ಬಂದೇ ಬರ್ತಾಳೆ. ಯಾರಲ್ಲಿ ಬಚ್ಚಿಟ್ಕೊಂಡಿರೋದು? ಬರ್ತಿರೋ ಇಲ್ಲ ಎಲ್ಲಾರನ್ನೂ ಕರೀಲ? ಮೀನಾಕ್ಷಿ, ನೀನಾ? ನೀನು ಸಾಯೋವರೆಗೂ ನಾನು ಸಾಯೋದಿಲ್ಲ ಕಣೆ. ನೀನ್ ಸಾಯ್ತೀಯೋ ಇಲ್ಲ ನಾನ್ ಸಾಯ್ತೀನೋ ನೋಡೇ ಬಿಡೋಣ ಕಣೆ.